ಪ್ರತಿಯೊಬ್ಬರ ಮನೆ ಮುಂದೆ ನಿಂತ ನಮ್ಮಪ್ಪ ಭಾಳ ಬಡಿತಿದ್ರಿ ನನ್ನ ನಾ ಸಾಲಿಗೆ ಹೋಗವ್ರ ಮುಂಜಾನೆ ಎದ್ದು ಕೂಡಲೇ ಹಿಟ್ಟಿಗೆ ಹೋಗಂತ ನಮ್ಮಪ್ಪನವ ನಾ ಹಿಟ್ಟಿಗೆ ಅಲ್ಲಿ ಸಾಲಿಗೆ ಹೋಗೋಣತ್ತ ನಾ ಅಣ್ಣವ ಹಿಂಗಾಗಿ ಬಡದು ಜೋಳಿಗೆ ಹಾಕಿ ಕಳ್ಸವ್ರ ಎಲ್ಲಾರು ನಮಗೊಂಥರ ಅನ್ಸುದ್ರೆ ಸಣ್ಣವ್ರಿದ್ದಾಗ ಎಲ್ಲರ ಮನೆ ಮುಂದೆ ಹೋಗಿ ನಿಂತು ಭಿಕ್ಷಾ ನೀಡ್ರಿ ಅನ್ಬೇಕಲ್ಲ ನಾವು. ಕಾರಣ ಏನು ಅಂತಂದ್ರ ನೀಡಿದೆ ನಿನ್ನಂಗ ಆಗತ್ತೀಯೋ ಏನು ನೀಡಲಾರ್ದ ನನ್ನಂಗ ಅಕ್ಕಿಯೋ ನೋಡಂತಂದಾಗ ಎಷ್ಟು ರೊಟ್ಟಿ ಮಾಡಿದಳು ಅಟ್ಟು ತಂದು ಅಕ್ಕಿ ತಟ್ಟಾಗ ಸುರು ಬೆಳಗ್ಗೆ ಹಾಳಾಗಿ ಎಲ್ಲಿ ಮತ್ತು ನಾವು ನಿನ್ನಂಗೆ ಆಗಬಾರ್ದು ಎಲ್ಲಿ ತಂದದೆ ಅಂತ ತಿಳ್ಕೊಂಡ ಅಟ್ಟು ರೊಟ್ಟಿ ತಂದು ಸುರುವೆ ಮತ್ತು ಎಲ್ಲಿದ್ರಿ ಸುಮ್ ಸಾವುಕಾರ ತಾಯಿ ಕುಂಡ್ರದು ಪಾಡು ಏನು ತಟ್ಟಿ ತೊಗೊಂಡು ಯಾವ ಇದೆಲ್ಲಿ ತೊಗೊಂಡು ಹೋಗಂತ ತಿಳ್ಕೊಂಡು ಕಳಿಸಿದ್ಲಕ್ಕಿ. ಹಂಗೆ ಭಿಕ್ಷುಕರು ಭಾಳ ಬೇರಿಕಿರ್ತಾರ್ರಿ. ಆಗ ಬರ್ತಿದ್ರಿ ಅವ ಭಿಕ್ಷುಕರು, ಈಗ ಯಾರು ಬರಂಗಿಲ್ಲ. ಈಗ ಆಗಿನಟ್ಟು ಮಂದಿ ಭಿಕ್ಷುಕರು ಬರ್ತಾರನ್ರಿ, ಈಗ ಬರಂಗಿಲ್ಲ. ಯಾಕಂದ್ರೆ ನಿಮಕಿ ದೊಡ್ಡ ಸಾವುಕಾರ ಆಗ್ಯಾರ್ರಿ ಅವರು. ನೀವೇಟು ಸಾವುಕಾರು? ಒಬ್ಬ ಭಿಕ್ಷುಕಿ ಹೆಣ್ಮಗಳದು ಸ್ಟೇಟ್ ಬ್ಯಾಂಕ್ನ್ಯಾಗ ಒಬ್ಬೊಬ್ಬರದು 5 ಕೋಟಿ ರೂಪಾಯಿ ಅದ ರೀ ಭಿಕ್ಷುಕರದು. ನೀವೇಟು ಗಳಿಸಿರಿ? ನಿಮ್ದು ಏಟು ರೊಕ್ಕದ? 10 ಲಕ್ಷ 50 ಲಕ್ಷ 20 ಲಕ್ಷ ಇಟ್ಟ ಇದ್ದಿರ್ಬೇಕು. ಅಟ್ಟಾಗ್ಯಾವ. ಈಗ ಯಾರು ಭಿಕ್ಷಕ್ಕೆ ಬರಂಗಿಲ್ಲ, ನಿಡಿಸ್ಕೊಳಕ್ ಬರಂಗಿಲ್ಲ. ಸಮರ್ಥ ರಾಮದಾಸರು ಅವ್ರ ಮಣಿ ಮುಂದೆ ಹೋಗಿ ನಿಂತ, ಅಜ್ಜಿ ನೀ ನೀಡು ತಕ ನಾವು ಹೋಗಂಗೆ ಇಲ್ಲ ಅಂತ ತಿಳ್ಕೊಂಡು ಬಾಗಲದಾಗ ಕುತ್ತ ಬಿಟ್ರಿ ಅವ ಇಟ್ಟು. ಮತ್ತು ಬಾಗಲದಾಗ ಭಿಕ್ಷುಕರು ಬರೋ ತಕ ನಿತ್ರ ಅಪಮಾನ ಆಕತ್ ನೋಡ್ರಿ. ಆಕಿ ಒಳಗೆ ಹೋದ್ಲು, ತಾನ ಹೊಕ್ಕಾನ ಕೂತ್ ತಾನ ಹೊಕ್ಕಾನ ಅಂತೇಳಿ ಒಳಗೆ ಹೋದ್ಲು. ಒಳಗೆ ಹೋಗಿ ಅದು ಕೆಲಸ ಮಾಡಿ ಇದು ಕೆಲಸ ಮಾಡಿ ಅವ ಮುಂಜಾನೆ 8ಕ್ಕೆ ಬಂದಿದ್ದ. ಮತ್ತು ಒಳಗೆ ಹೋಗಿ ಒಂದು 4 ತಾಸು ಬಿಟ್ಟು ಬಂದು ನೋಡ್ತಾಳ, ಇನ್ನು ಕುತ್ತೇ ಇದ್ದವ. ಆಕೆ ಅಂದ್ಲು, ಯಾಕೆ ಕೂತೀವೋ? ಯಾರ ಮನೆ ಮುಂದೆ ಹೋದ್ರೆ ಒಂದು 8 ರೊಟ್ಟಿ ಬರ್ತಾವ, ನೀ ಸಾಯು ತಕ ಕೂತರು ನಾ ಕೊಡಂಗಿಲ್ಲ. ನೀ ನಾಳೆ ಒಂದ ದಿವ್ಸ, ಇವತ್ತು ಒಂದ ದಿವ್ಸ ಅಲ್ಲ, ಸಾಯು ತಕ ಕೂತರು ನಾನು ಇಡಂಗಿಲ್ಲ, ಹೋಗಂತ ಬೆದರಿಸಿದಳು. ಅವಂದು ನಿನ್ನ ಮನೆ ಬಾಗಲ್ದಾಗ ಸಾಯ್ತನ ಕರೆ. ಇಂಥವು ಇರ್ತಾವ್ರಿ. ನಿನ್ನ ಮನೆ ಬಾಗಲ್ದಾಗ ಸಾಯ್ತನ ಖರೆ, ನಾ ಮಾತ್ರ ಕಾಲೇಜ್ ಒಳಗೆ ತೊಗೊಂಡು ಹೋಗಂಗಿಲ್ಲ. ನಾ ಯಾರ ಮನೆಗೆ ಹಂಗೆ ಸಿಕ್ಕವ್ರ ಮನೆಗೆ ಬೆಡ್ಕೋತ ಅಡ್ಡಾಡಂಗಿಲ್ಲ, ಹೋದವ್ರ ಮನೆಯಿಂದ ಹಂಗೆ ಹೋಗಂಗಿಲ್ಲ. ಅಂದ ಕೂಡಲೇ ಮತ್ತೆ ಕೊಂಡ್ರೆ ಹಂಗಾರೆ ಏನು ಮಾಡ್ತೀಯತ್ತ? ಒಳಗೆ ಹೋದ್ಲು. ಒಳಗೆ ಹೋಗಿ ಸಂಜೆ 5 ಆತ್ರಿ ಉಪವಾಸ ಕೂತ. ಆಕೆಗೆ ಸಿಟ್ಟು ಬಂತ್ರಿ. ಓಣ್ಯಾನ ಅವ್ರು ಅಣ್ಣ ಕತ್ತಿದ್ರು, ಅಪಮಾನ ಆಗಾಕೈತು. ಭಿಕ್ಷುಕ್ ಬಂದು ಕೂತತ್ತು ಪಾಪ. ರಾಮದಾಸ್ ಬಂದು ಕೂತಾನ, ಒಂದು ತುತ್ತು ಅನ್ನ ಹಾಕಿದ್ರೆ ಏನಕ್ಕತ್ತಿಕ್ಕಿಗೆ ಅಂತ ತಿಳ್ಕೊಂಡು ಬೈಯಾಕತ್ತಿದ್ರು. ಆಕೆಗೆ ಅಪಮಾನ ಆತು. ಬಂದುಳ್ರಿ ಸಿಟ್ಟಿಲೆ ಹೊರಗೆ ಸಿಟ್ಟಿಲೆ ಬಂದು ಏನು ಮಾಡಿದ್ಲು ಅಂತಂದ್ರೆ, ನಾನು ನೀಡಬೇಕಾ ನಿನಗ? ನನ್ನ ಕೈಲಿ ನೀಡಿಸ್ಕೊಂಡ ಹೋಗ್ಯಾನಿ, ನೀಡಿಸ್ಕೊಂಡ ಹೋಗುದಾದ್ರೆ ನೀಡ್ತನ್ ತಗೋ ಅಂತ ತಿಳ್ಕೊಂಡು ಬಾಗಲು ಹೊರಗೆ ಬಂದು ಮಣ್ಣಿತ್ತು, ಬಡ 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 ಗ್ವಾಳಿ ಮಾಡಿ ಒಂದು ಬಗಸು ಮಣ್ಣು ತಗೊಂಡು ಅವನ ಜೋಳಿಗೆ ಹಾಕಿದ್ರು. ಸಮರ್ಥ ರಾಮದಾಸನ ಜೋಳಿಗಾಗ ಒಂದು ಬಗಸು ಮಣ್ಣು ತಗೊಂಡು ಅದರೊಳಗೆ ಹಾಕಿದ್ಲು. ಪಾಪ 4 ಮನಿ ಬೇಡ್ಕೊಂಡು ಬಂದಿದ್ದ. ಒಟ್ಟು 5 ಮನಿ ಬೇಡ್ತಿದ್ದಂತವ. 4 ಮನಿ ಬೇಡ್ಕೊಂಡು ಬಂದಿದ್ದ. ಒಂದಿಟ್ಟು ಪಲ್ಯ, ಒಂದು 4 ರೊಟ್ಟಿ, ಒಂದಿಟ್ಟು ಅನ್ನ ಇತ್ತು. ಈಗ ಒಂದು ಬಗಸು ಮಣ್ಣು ಹಾಕಿದ ಕೂಡಲೇ ಎಲ್ಲ ಅದು ಇಲ್ಲ ಇದು ಇಲ್ಲ. ಸಂಜೆ 5ಕ್ಕೆ ಹೋದ. ಹೋಗಿ ಒಂದು ಹನುಮಂತೇವ್ರ ಗುಡಿಯಾಗಿರ್ತಿದ್ದ. ಹನುಮಂತೇವ್ರ ಗುಡಿ ಹಿಂದೊಂದು ಹೊಳಿ ಇತ್ತು. ಅವೇನು ಮಾಡಿದ ಅಂದ್ರೆ ಅಲ್ಲಿ ಹೋಗಿ ಆ ರೊಟ್ಟಿ ಎಲ್ಲ ತೊಳೆದ ನೀರಾಗ ಮೀನುಗಳಿಗೆ ಬಿಟ್ಟ. ಅಲ್ಲೇ ಹೊಳಿ ನೀರು ಕುಡಿದು ಒಂದು 5 ಬಗಸಿ ನೀರು ಕುಡ್ದ. ಆಯ್ತು, ಇವತ್ತೇನೋ ಭಗವಂತ ನಮಗೆ ಉಪವಾಸ ಇರಂತ ಹೇಳ್ಯಾನಂತೇಳಿ ಗುಡಿಯಾಗ ಆರಾಮ ಮಾಡ್ಕೊಂಡ. ಮತ್ತು ಮುಂಜಾನೆ ಎದ್ದು ಕೂಡಲೇ ಮತ್ತೆ 9 ಗಂಟೆಗೆ ಸ್ನಾನ ಪೂಜಾ ಎಲ್ಲ ಮುಗಿಸಿ 4 ಮನಿ ಬೇಡ್ಕೊಂಡು 5ನೇ ಮನಿ ಆ ಮುದುಕಿಗೆ ಮನಿಗೆ ಹೋದ. 5ನೇ ಮನಿ ಆ ಮುದುಕಿ ಮನಿಗೆ ಹೋಗಿ ಮುಂದೆ ನಿಂತ, ಜೈ ಜೈ ರಘುವೀರ ಸಮರ್ಥ ಅಂದ. ಅಕ್ಕಿ ಅಂದ್ಲು, ಎದಿದ್ ಧಗಲ್ಲತ್ತು. ಮತ್ತೆ ಬಂದ ಇವ ಅನ್ಲಕ್ಕಿ. ಮತ್ತೆ ಬಂದ. ಹಂಗ ಹೋಗು ಪೈಕಿ ಅಲ್ಲಿ ಅಂತ ತಿಳ್ಕೊಂಡು ಹೇಳಿದ್ಲಕ್ಕಿ, ಅಪ್ಪ ನಿನ್ನೆ ಮಣ್ಣು ನೀಡೇನಿ, ನಿನಗ ಬುದ್ಧಿ ಬಂದಿಲ್ಲ. ನಿನಗ ಮಣ್ಣು ನೀಡೇನಿ, ನಾಚಿಕೆ ಬಂದಿಲ್ಲೇನು? ನಮ್ಮಲ್ಲಿ ಪದ್ಧತಿ ಇಲ್ಲೋ? ನಮ್ಮ ಮುತ್ಯ ನೀಡಿಲ್ಲ, ನಮ್ಮ ಆಯಿ ನೀಡಿಲ್ಲ, ನಮ್ಮ ಅಪ್ಪ ನೀಡಿಲ್ಲ, ನಮ್ಮ ಅವ್ವ ನೀಡಿಲ್ಲ, ನಾನು ನೀಡಂಗಿಲ್ಲ, ನನ್ನ ಮಕ್ಕಳು ನೀಡಂಗಿಲ್ಲ. ಹಂಗ ಮಾಡಬೇಡ, ಹೋಗಿಲ್ಲಿಂದ ಅಂತ ಎಷ್ಟು ಹೇಳಿದ್ರು ಮತ್ತೆ ಹೋಗ್ಲಿಲ್ಲ. ಮಧ್ಯಾಂತಕ ಕೂತ್ತರಿ. ಮತ್ತ ಅವತ್ತ ಸ್ವಾಮಾರಿತ್ತಂತ್ರಿ. ನಮ್ಮ ಹಿಂದಿನ ಮಂದಿ ಸ್ವಾಮಾರಕ್ಕೊಮ್ಮೆ ಅಮಾಸಿಗೊಮ್ಮೆ ಕಮಾನ್ ಸಾರಿಸ್ತಿದ್ರಿ ಆವತ್ತಿನ ಕಾಲದಾಗ. ಈಗ ಕಮಾನ ಇಲ್ಲ, ಬರೀ ವಿಮಾನ ಅಟ್ಟ ಅಡ್ಡಾಡ್ತಾವ ಮ್ಯಾಲ. ಕಮಾನ ಇಲ್ರಿ ಈಗ. ಆಗ ಕಮಾನ್ ಅಂತಿದ್ದು ಇಲ್ರಿ, ಒಲಿ ಇರ್ತಿದ್ವಲ್ಲ, ಉಸಾಳ ಇರ್ತಿದ್ವು, ಅದ್ರೊಳಗೆ ಹೊಗೆ ಹಾಗೆ ಹೊಕ್ಕಿತ್ತು. ಅದು ಅಡುಗೆ ಮಾಡಿ 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 ಅದ್ರ ಹೊಗೆ ಬಂದು ಕಮಾನೆಲ್ಲ ಕರ್ಗಾಕಿತ್ರಿ. ನಮ್ಮ ಮಾಯಿಗಳು ಎಲ್ಲರ ಹೋಗಿ ಮಂಟಿ ತಂದು ಬೆಳ್ಳನ ಮಣ್ಣು ತಂದು ಅದನ್ನು ಅಳ್ಕ ಮಾಡಿ
ಕಮಾನ್ ಸಾರಿಸ್ತಿದ್ರು. ಅವತ್ತು ಸೋಮಾರಿತ್ತೋ ಅಮಾವಾಸಿತ್ತೋ ಆ ಏನು ಮಾಡ್ತಿದ್ಲಂದ್ರೆ ಒಂದಿಟ್ಟು ಮಣ್ಣು ಬೋಗಾಣಗೆ ಹಾಕಿ ಒಂದು ಅರಿವಿ ಗಾಳಿ ತಗೊಂಡು ಅದನ್ನು ಸಾರ್ಸಾಕತ್ತಿದ್ಲು. ಇವ ಬಂದ ಹಂಗೆ ಹಣಿಕೆ ಹಾಕಿ ನೋಡ್ತಿದ್ಲು, ಹೋಗ್ಯಾನು ಏನು ಕೂತಾನೋ ಅತ್ತ ಮತ್ತೆ ಹಂಗೆ ಸಾರಿಸ್ತಿದ್ಲು. ಮಧ್ಯಾಹ್ನ ತಕ ಕೂತ್ರಿ ಈಗ ಹಂಗೆ ಸಾರ್ಸತ್ತಿದ್ಲು. ಅದು ಕೈಯಾಗ ಅರಿ ಬಿಡ್ತೈತಲ್ರಿ, ನೀರಾಗಿ ಎತ್ತಿ ಹಿಂಗೆ ಸಾರಿಸೋದು. ಅದಕ್ಕೇನತ್ತೀರಿ, ಏನಂತೀರಿ ಅದಕ್ಕೆ? ನಮ್ಮ ಕಡೆ ಅರಿವಿ ಗ್ವಾಳ ಅಂತಿದ್ವಿ ನಾವು, ಹಂಗೆ ಅರಿವಿ ಗ್ವಾಳ ಅಂತಿದ್ದೆವು. ಮಹಾರಾಷ್ಟ್ರದಾಗ ನಾ ಪ್ರವಚನಕ್ಕೆ ಹೋದಾಗ ಅದಕ್ಕೆ ಏನಂತೀರಿ ಅಂದ ಕೂಡಲೇ ಅವ್ರಂದರು ಪತ್ತಡಿ ಅಂತಾರತ್ತ. ಅವ್ರು ಅದಕ್ಕೆ ಅರಿವಿ ಗ್ವಾಳಿ ಸಾರಿಸೋದಕ್ಕೆ ಪತ್ತಡಿ ಅಂತಾರಂತ. ಯಾರು ಅರಿವಿ ಪತ್ತಡಿ ಅಂತಾರಂತ. ಅವ್ರ ಗ್ವಾಳಿಲೆ ಹಂಗ ಸಾರಿಸ್ತಿದ್ರು. ನೋಡ್ಕೊಂತ ಕೂತಿದ್ಲು. ಇವು ಸಟ್ನ ಹೋಗ್ಲಾರಕ ಮತ್ತೆ ಸಿಟ್ಟು ಬಂದು ಏನು ಮಾಡಿದ್ಲು ಅಂತಂದ್ರೆ ಅದೇನು ಅರಿವಿ ಕೈಯಾಗ ಸಾರಿಸ್ತಿದ್ಲು ನೋಡ್ರಿ, ಅರಿವಿ ಗ್ವಾಳಿತ್ಲ ಅದನ್ನ ತಗೊಂಡು ಹೋಗತ್ಲ. ಅದು ಪಾಪ ಮೋತಿಗೆ ಕುಂತು ನಮ್ಮ ಮನೆ ಮುಂದೆ ಏನು ನಿಂತದ್ಯೋ, ಏನು ಹತ್ತಿದಿ, ನಮ್ಮೊಬ್ಬರು ಕಳೆಯಾಗ ಹತ್ತಿದಿ, ಯಾಕಾರ ನಮ್ಮ ಮನೆಗೆ ಬರ್ತೀವಿ, ನನಗೆ ಕಾಡಾಕತ್ತದೆ ಅಂತ ತಿಳ್ಕೊಂಡು ಸಿಟ್ಟು ಬಂದು ಅರಿವಿ ಗ್ವಾಳಿ ತಗೊಂಡು ಅವನು ಮೋತಿಗೆ ಹೋಗಿದ್ಲು. ಅದು ಮೋತಿಗೆ ಬಡ್ದ ಜೋಳಿಗಾಗ ಬಿತ್ತರೆ. ಅದು ರಾಮದಾಸನ ಜೋಳಿಗಾಗ ಬಿತ್ತಂದ್ರೆ ಇದನ್ನ ನೀಡ್ಯಾಳ ಅಜ್ಜಿ ಅಂತ ತಗೊಂಡು ಹೋಗಿ ಏನು ಮಾಡಿದ ಅಂತಂದ್ರೆ ಆ ಅರಿವಿ ಏನಿತ್ತು ನೋಡ್ರಿ, ಅರಿವಿ ಒಂದು ರೊಟ್ಟಿ ಪಾಡಿತ್ತು, ಹತ್ತಿದ್ದಿಲ್ಲ, ಅದನ್ನ ತಿಂದು ಮಧ್ಯಾಹ್ನ ನಂತರ ಸಾಯಂಕಾಲ ತನಕ ಅದೇನು ರಾಡ್ಯಾಗ ಹೊಲಸಾಗಿತ್ತಲ್ರಿ, ಆ ಅರಿವಿ ನೀರಾಗ ಹಿಂಗೆ ಎದ್ದೆ ತೊಳ್ಯಾಕತ್ತಿದ್ರಿ. ಅದನ್ನ ತೊಳ್ಯಾಕತ್ತಿದ. ಅರಿವ್ಯಾಗಿನ ಹೊಲಸು ಹೊಕ್ಕಿತ್ತಲ್ರಿ, ಅರಿವ್ಯಾಗಿನ ಹೊಲಸು ಹೆಂಗೆ ಹೊಕ್ಕತ್ತಿಲ್ಲ ಹಂಗಂಗ ಮುದುಕಿ ಮನಸ್ಸಿನಾಗಿನ ನೀಡಬಾರದನ್ನು ಹೊಲಸು ಬುದ್ಧಿ ಹೊಂಟಿತ್ತು. ಬರೇ ಸಂಕಲ್ಪ ಮಾಡಿದ ಮಾತ್ರಕ್ಕೆ ಅಜ್ಜಿ ಮನಸ್ಸು ಒಳ್ಳೇದಾಗ್ಬೇಕಂತ ಹೇಳಿ ಅರಿವಿ ತೊಳ್ಯಾಕತ್ತಿದ್ದಲ್ಲ, ತೊಳೆದಂಗ ಇದರಾಗಿನ ಹೊಲಸು ಹೆಂಗೆ ಹೊಕ್ಕತ್ತಲ್ಲ ಹಂಗ ಅಜ್ಜಿ ಮನಸ್ಸಿನಾಗಿನ ಎಲ್ಲ ಪಾಪ ದೋಷ ನೀಡಬಾರದನ್ನು ಬುದ್ಧಿ, ಅದು ಜಿಪುಣತನದ ಬುದ್ಧಿ ಇತ್ತಲ್ಲ, ಎಲ್ಲ ಹೊಲಸು ಹೋಗಾಕೈತು. ಕಾಮ ಕ್ರೋಧ ಲೋಭ ಮೋಹ ಎಲ್ಲ ಹೋಯ್ತು. ಅರಿವಿ ಬೆಳ್ಳಗಾಯಿತು. ಮುದುಕಿ ಮನಸ್ಸು ತೆಳ್ಳಗಾಯಿತು. ಆಕಿದು ಬೆಳ್ಳಗಾಯ್ತು. ಇದು ಅರಿವಿ ಯಾವಾಗ ಬೆಳ್ಳಗಾಯ್ತಲ್ಲ ಅದನ್ನು ಬೆಳ್ಳಗ ಮಾಡಿ ಬಿಸಿಲಿಗೆ ಒಣಾಕಿ ಅದನ್ನು ಹರಿದು ಹಿಂಜಿ ಮಾಡಿ ಬತ್ತಿ ಮಾಡಿದ ಸಮರ್ಥ ರಾಮದಾಸ. ಬತ್ತಿ ಮಾಡಿ ಹನುಮಂತೆಯವರ ಮುಂದೆ ದೀಪ ಹಚ್ಚಿದ. ಆ ಮುದುಕಿ ಹೃದಯದೊಳಗೆ ಜ್ಞಾನೋದಯ ಆಗಿತ್ತು. ಅಜ್ಜಿ ಮನಸ್ಸಿನಾಗ ಜ್ಞಾನ ಆಗಿಬಿಟ್ಟದು. ಅಜ್ಜಿ ದಾರಿ ಕಾಯಕತ್ತಿದ್ಲು. ಇವತ್ತು ಯಾವಾಗ ಬರ್ತಾನ ಆ ಮುದುಕ, ಆ ಸಮರ್ಥ ರಾಮದಾಸ್ ಯಾವಾಗ ಬರ್ತಾನ, ಅವನಿಗೆ ಯಾವಾಗ ನೀಡಿನ ನಾನು, ಅವನಿಗೆ ಯಾವಾಗ ಊಟ ಮಾಡಿಸೀನಿ, ಅವನಿಗೆ ಮಣ್ಣು ನೀಡಿನಲ್ಲ, ಅವನಿಗೆ ಅರಿವಿ ಗ್ವಾಳಿ ಒಗದ್ನಲ್ಲ, ನಾನು ಎಂಥ ಮಹಾಪಾಪಿ ಅಂತ ತಿಳ್ಕೊಂಡ ಪ್ರಾಯಶ್ಚಿತ್ತದಿಂದ ಮನ್ಯಾಗ ಅಳ್ಕೋಂತ ಕುಂತ್ಲು. ಬೆಳತನಕ ನಿದ್ದೆ ಮಾಡಲಿಲ್ಲ. ಅವನು ನಾಳೆ ಬಂದಂದ್ರೆ ಅವನಿಗೆ ಊಟ ಮಾಡಿಸ್ಬೇಕು, ಅವನಿಗೆ ಪ್ರಸಾದ ಮಾಡಿಸ್ಬೇಕಂತೇಳಿ ಬೆಳತನಕ ಎಲ್ಲ ಥರ ಅಡಿಗೆ ಮಾಡಿದರ್ರಿ. ನಿನ್ನೊಬ್ಬರ ಮನೆಗೆ ಪ್ರಸಾದಕ್ಕೆ ಹೋಗಿದ್ದಿದ್ದು ನಾವು, ಇವರಿಬ್ಬರು ಬಂದಿದ್ದಿಲ್ಲ, ಅವ್ರು ಬರಂಗೂ ಇಲ್ಲ. ಎಷ್ಟು ಥರ ಅಡಿಗೆ ಮಾಡಿದ್ರಿ ಅವರು. ಪಾಪ ಎಲ್ಲರೂ ಚಲೋನು ಮಾಡ್ಯಾರ, ಮತ್ತು ಒಬ್ರದ್ದು ಹಂಗೆ ಒಬ್ರದ್ದು ಹಿಂಗೆ ಇಂತಿಲ್ಲ. ಯಾಕಂದ್ರೆ ಮತ್ತೆ ನಾಳೆ ಕರೆಯಕ್ಕಿಲ್ಲ ನಮ್ಮನ್ನ. ಅವ್ರ ತಾಟ್ ಎಂಥದ್ದು ಇಟ್ಟಿದ್ರು ಅಂತಂದ್ರ ಇಷ್ಟು ದೊಡ್ಡದು ತಾಟ್ರಿ. ಈ ಟಿಫಾಯ್ಕಿಂತ ದೊಡ್ಡದು. ಏನರ ಒಂದು 30-40 ಥರ ಅಡಿಗೆ ಮಾಡಿರ್ಬೇಕು. ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಇಲ್ಲೇ ಸ್ವಾಮಿಗಳು 40-50 ಥರ ಪ್ರಸಾದ. ನಾನು ಅದನ್ನು ತಂದಿಟ್ಟ ಮೇಲೆ ನನ್ನ ಹೊಟ್ಟೆ ತುಂಬಿತಿರಿಯವ ಅಂದೆ. ನಾನು ಬರೀ ನೋಡಿ ಅಷ್ಟು ಥರ ಅಡಿಗೆ ಮಾಡಿದ್ರು. ಹಂಗೆ ಆ ಮುದುಕಿ ಭಕ್ತಿಯಿಂದ ಭಾಳಟ ಎಲ್ಲ ಮಾಡ್ಕೊಂಡು ಬೆಳತನಕ ಕಾಯ್ಕೋತ ಕುಂತ್ಲು. ಸಮರ್ಥ ರಾಮದಾಸರು ಮುಂಜಾನೆ ಎದ್ದು ಕೂಡಲೇ ಏನು ಮಾಡಿದ್ರು ಅಂತಂದ್ರೆ ಮತ್ತು ಸ್ನಾನ ಪೂಜಾ ಮುಗಿಸ್ಕೊಂಡು 4 ಮಣಿ ಬೇಡ್ಕೊಂಡು 5ನೇ ಮಣಿಗೆ ಮನೆಗೆ ಹೊಂಟಿದ್ರು. ಆ ಅಜ್ಜಿ ಬಾಗಲ ಮುಂದೆ ಕಾಯ್ಕೋಂತ ನಿಂತಿದ್ಲು. ಏನಂತ ಕಾಯ್ತಿದ್ಲು ಅಂದ್ರೆ ಯಾವಾಗ ಬರ್ತಾನ ಅಂತ ತಿಳ್ಕೊಂಡು ಬರುವುದಷ್ಟ ತಡ ಸಾಷ್ಟಾಂಗ ನಮಸ್ಕಾರ ಹಾಕಿದ್ಲು. ದೀರ್ಘ ದಂಡ ನಮಸ್ಕಾರ ಹಾಕಿ, ಯಪ್ಪ ನನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರನಿಗೆ ಲೆಕ್ಕವಿಲ್ಲವಯ್ಯ. ನಾ ನಿಮಗೆ ಮಣ್ಣು ನೀಡಿನಿ, ನಾ ನಿಮಗೆ ಅರಿವಿ ಗ್ವಾಳಿ ನೀಡಿನಿ, ನಾನು ಪಾಪ ಮಾಡೀನಿ ಅಪ್ಪ, ನನ್ನ ಕ್ಷಮಾ ಮಾಡ್ಯಪ್ಪ ಅಂತ ತಿಳ್ಕೊಂಡ ಕಾಲಿಗೆ ಬಿದ್ದು ಉಳ್ಳಾಡಿ ಅಳ್ಳಾಗತ್ತಿದಾಗ ಸಮರ್ಥ ರಾಮದಾಸರ ಕೈ ಹಿಡಿದು ಎಬ್ಬಿಸಿ ಹೇಳ್ತಾರ, ಯವ್ವ ಒಟ್ಟು ನೀ ಮಣ್ಣರ ನೀಡು, ನೀ ಏನರ ನೀಡು, ಒಟ್ಟು ನಿನ್ನ ಕಡೆಯಿಂದ ನೀಡಿಸ್ಕೋಬೇಕಾಗಿತ್ತನ.
ನೀ ಏನ್ ನೀಡ್ತಿ ಅನ್ನೋದು ಗೊತ್ತಿಲ್ಲ, ಒಟ್ಟು ನಿನ್ನ ಕೈಲೇ ನೀಡಿಸ್ಕೋಬೇಕಾಗಿತ್ತು. ಆವತ್ತು ನೀ ಮಣ್ಣು ನೀಡೇದಂತ ತಿಳ್ಕೊಂಡನ ಇವತ್ತು ನೀ ಹೊಣ್ಣ ಕೊಡಾಕನು ತಯಾರಾಗಿದಿ. ಆವತ್ತನ್ನ ನಾನು ಮಣ್ಣು ನೀಡಿಸಿಕೊಂಡಿರ್ಲಿಲ್ಲ ಅಂದ್ರ ಇವತ್ತು ನೀನು ಮನ ಪರಿವರ್ತನೆ ಆಗುತ್ತಿದ್ದಿಲ್ಲ. ಮಣ್ಣು ನೀಡಿದ ಕೈಯ ಒಂದು ದಿನ ಹೊಣ್ಣು ನೀಡೇ ನೀಡುತ್ತದ. ಮನುಷ್ಯನಿಗೆ ನೀಡುವುದು ಗೊತ್ತಿರ್ಬೇಕು, ಒಟ್ಟ ಮನುಷ್ಯನಿಗೆ ನೀಡುವುದು ಗೊತ್ತಿರ್ಬೇಕು. ನಮ್ಮ ತಾಯಿಗಳು ಒಟ್ಟು ಯಾವತ್ತು ದಾಸೋಹ ಮಾಡ್ಬೇಕ ತಾಯಿಯಂದಿರ, ಒಬ್ಬರಿಗಾರ ಇಬ್ಬರಿಗಾರ ಯಾರಿಗಾರ ಸ್ವಾಮಿಗಳಿಗಾರ ದೀನ ದಲಿತರು ಯಾರಿಗಾರ ಒಟ್ಟು ಕೊಟ್ಕೊಂತ ಇರ್ಬೇಕ್ರಿ. ನಿಮ್ಮೂರಾಗ ಯಾರ ತಾಯಿಯನ್ನು ನೋಡಲಾರಕ್ಕೆ ನಾಲಾಯಕ ಮಕ್ಕಳು ಇರ್ತಾರ ನೋಡ್ರಿ, ಸುಮಾರು ಮಕ್ಕಳು ಇರ್ತಾರ ನೋಡ್ರಿ. ತಾಯಿನ ಹೊರಗೆ ಹಾಕಿರ್ತಾರ, ತಂದಿನ ಹೊರಗೆ ಹಾಕಿರ್ತಾರ. ಅವು ಎಲ್ಲೋ ವಿಮಾನ ನಿಲ್ದಾಣದೊಳಗ, ರೈಲ್ವೆ ಸ್ಟೇಷನ್ದೊಳಗ, ಬಸ್ ಸ್ಟ್ಯಾಂಡ್ದೊಳಗ ಬೇಡ್ಕೊಂತ ನಿಂತಿರ್ತಾವ. ಅಂತಹ ಬೇಡ್ಕೊಂತ ನಿಂತ ಮುದುಕಿಗೆ ರೊಕ್ಕಿರಂಗಿಲ್ಲ, ಒಂದ ಸೀರೆ, ಆ ಸೀರೆ ಹರಿದಿರ್ತದ. ಮಾನ ಮರ್ಯಾದೆ ಮುಚ್ಚಿಕೊಳ್ಳಕ್ಕಾಗಲಾರದಷ್ಟು ಸೀರೆ ಹರಿದಿರ್ತದ ಆ ಮುದುಕಿದು. ಅಂತ ಮುದುಕಿನ ಯಾರ ನೋಡಿದ್ರಿ ಅಂತಂದ್ರ ಬಸ್ ಸ್ಟ್ಯಾಂಡ್ದೊಳಗ, ವಿಮಾನ ನಿಲ್ದಾಣದೊಳಗ, ಸ್ಟೇಷನ್ದೊಳಗ ಅಂತ ಸೀರೆ ಹರಿದ ಮುದುಕಿ ನೋಡಿರಿ ಅಂತಂದ್ರ ಏನ್ ಮಾಡ್ರಿಪ್ಪ, ಒಂದು ಸೀರೆ ಕೊಂಡು ಕೊಡ್ರಿ. ಪಾಪ ಆ ಮಾನ ಮರ್ಯಾದೆ ಮುಚ್ಚಿಕೊಳ್ಳಾಕ 100-200 ರೂಪಾಯಿ ಸೀರೆ ಸಾಕು. ಆಕಿಗೇನೊಂದು 1000-2000 ರೂಪಾಯಿ ಸೀರೆ ಕೇಳಂಗಿಲ್ಲ, ಬರೀ 100-200 ರೂಪಾಯಿ ಸೀರೆ ಕೊಂಡು ಕೊಟ್ರಿ ಅಂದ್ರ ಆ ಮುದಿ ಜೀವ ಅಂತದ. ಪಾಪ ತಾಯಿ ಅಂತಾಳ ಏನಂತಂದ್ರ, ನೀ ಒಂದ ಸೀರೆ ಕೊಡಿಸಿ ಕೊಟ್ರು ಆಕಿ ಆ ಸೀರೆ ಹರಿಯೋ ತಕ ಇಂಥ ಸಾವುಕಾರ ಇಂಥ ಗೌಡ್ ನನಗ ಸೀರೆ ತಂದು ಕೊಟ್ಟಂತ ತಿಳ್ಕೊಂಡು ಸೀರೆ ಹರಿಯೋ ತಕ ನೆನೆಸ್ತಾಳು. ಯಪ್ಪ ನಿಮ್ಮನ್ನಕ್ಕೆ ಸೀರೆ ಅದ ಮನ್ಯಾಗ ತಂದು ಕೊಟ್ಟಿರ್ತೀರಲ್ಲ, ಯಾರಿಗೆ ದ್ಯಾಮೋ ಅವುಗಳಿಗೆ, ದ್ಯಾಮೋ ಅಲ್ಲ ಬರೀ ಅವುಗಳಿಗೆ ಅಂದ್ರೆ ಹೆಂಡತಿಗೆ ಸೀರೆ ತಂದು ಕೊಟ್ಟಿರ್ತೀರಲ್ಲ, ನೆನೆಸ್ತಾರೇನ್ರಿ ಅವ್ರು? ನೀವು ನೆನೆಸ್ತೀರೇನು ಗಂಡ ಸೀರೆ ತಂದು ಕೊಟ್ರ? ಕಾಕಾಗಳಿಗೆ ಹೇಳ್ತಾನೆ ಬೇಕಾರೆ, ಈಗ ಪುರಾಣ ಬಿಟ್ಟ ನಂತರ ಹೋಗಿ ಮಣಿಗೆ ಹೋಗಿ ಅವ್ರ ಮುಂದೆ ಕುಂತ ಅನ್ರಿ, ಏನನ್ರಿ, ಮೊನ್ನೆ ಜಾತ್ರೆಯಾಗ ನಿನಗೆ 5000 ರೂಪಾಯಿ ಸೀರೆ ತಂದು ಕೊಟ್ಟನಿಲ್ಲೋ ಅಂತಿಷ್ಟು ಅನ್ರಿ. ಏನತ್ತಾರ್ರಿ ಅವ್ರು? ಪುಗುಶೆಟ್ಟಿ ತಂದು ಕೊಟ್ಟದಿ, ಮಗ್ಗಲದಾಗ ಕುಂಡ್ರಸ್ಕೊಂಡು ಮಾಂಗಲ್ಯಂ ತಂತು ನಾನೇನ ಅಂತ ತಾಳಿ ಕಟ್ಟಿ ನೀ ತಂದು ಕೊಡ್ಲಾರ್ದ ಮತ್ಯಾರು ತಂದು ಕೊಡ್ತಾರೋ ಅಂದ್ರ ನೀ ತಂದು ಕೊಡ್ಲಾರ್ದ ಮತ್ಯಾರು ತಂದು ಕೊಡ್ತಾರೇನ? ಪುಗುಶೆಟ್ಟಿ ತಂದು ಕೊಟ್ಟಿ ನೋಡ್ರಿ. ಹೆಂಡತಿಗೆ ಸೀರೆ ತಂದು ಕೊಟ್ರ ದಾನ ಅಲ್ಲ, ಹೆಂಡತಿಗೆ ಸೀರೆ ತಂದು ಕೊಟ್ರ ಪುಣ್ಯ ಅಲ್ಲ, ಹೆಂಡತಿಗೆ ಸೀರೆ ಕೊಟ್ರ ಅದು ಪುಣ್ಯ ದಾನ ಧರ್ಮ ಅಲ್ಲ. ಅಲ್ಲಂತ ತಂದು ಕೊಡುದು ಬಿಟ್ಟಿರಿ, ಮತ್ತೆ ಅವ್ರಿಗೆ ಕೊಡಬೇಕ. ಇಲ್ಲಂದ್ರೆ ನಮ್ಮ ತಕ ಬರ್ತದೆ, ಯಾ ಸ್ವಾಮಿ ತಂದರಪ್ಪ ಸೀರೆ ತರಬೇಡ, ಬಂಗಾರ ತರಬೇಡ, ಇದೊಳೆ ತಂದಿರ್ಲಿ ಅಂತ ತಿಳ್ಕೊಂಡ ಅವ್ರಿಗೆ ದಾನ ಧರ್ಮ ಪುಣ್ಯ ಆಗಲಿಲ್ಲ ಅಂದ್ರೂ ಕೊಡಬೇಕ ಅವ್ರಿಗೆ. ಆದ್ರೆ ಪುಣ್ಯ ಬರಬೇಕಾಗಿತ್ತು ಅಂತಂದ್ರ ನಾವು ಯಾರಿಗೆ ಕೊಡ್ಬೇಕಂತಂದ್ರ ಇನ್ನೊಬ್ಬ ನಿರ್ಗತಿಕ ಹೆಣ್ಣು ಮಗಳಿಗೆ ಒಂದು ಸೀರೆ ತಂದು ಕೊಟ್ರೆ ಸಾಯುತಕ ನೆನೆಸ್ತಾಳೆ. ನಿಮ್ಮೂರಾಗ ಯಾರಾದ್ರೂ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಓದ್ತಿದ್ರು ಅಂದ್ರ ಆ ಓದುವ ಬಡ ವಿದ್ಯಾರ್ಥಿಗಳು ಅವ್ರಿಗೆ ಚಲೋ ಅಭ್ಯಾಸ ಮಾಡಿ ಅವ್ರಿಗೆ MBBS ಸೀಟ್ ಸಿಕ್ಕದ, ಇಂಜಿನಿಯರ್ ಸೀಟ್ ಸಿಕ್ಕದ, ಮತ್ ಯಾವುದೋ ಗೌರ್ಮೆಂಟ್ ಸೀಟ್ ಸಿಕ್ಕದ. ಆದ್ರ ಆ ಸೀಟ್ ಅಲಾಟ್ಮೆಂಟ್ ಆದ್ರೂ ಅದನ್ನ ಸೀಟ್ ತಗೊಂಡ ಓದಾಕ, ಹಾಸ್ಟೆಲ್ದಾಗ ಇರಾಕ, ಆ ನಂತರ ಊಟ ಮಾಡಾಕ ದುಡ್ಡಿಲ್ಲ ಅಂತಂದ್ರ ಅಂತ ವಿದ್ಯಾರ್ಥಿಗಳಿಗೆ ಒಂದು 5,000 ಒಂದು 10,000 ರೂಪಾಯಿ ಕೊಡ್ರಿಪ್ಪ, ಒಂದು 5,000 10,000 ರೂಪಾಯಿ ಕೊಡ್ರಿ. ಯಾಕಂತಂದ್ರ ಒಬ್ಬ ವಿದ್ಯಾರ್ಥಿ MBBS ಮಾಡ್ಯಾನ, MBBS ಸೀಟ್ ಸಿಕ್ಕದ ಅವನಿಗೆ. ಅಂತ ವಿದ್ಯಾರ್ಥಿಗೆ ಒಂದು 10,000 ರೂಪಾಯಿ ಕೊಟ್ರು ಅವ ಮುಂದೆ ಕಲಿತ ಅಕಸ್ಮಾತ್ ಡಾಕ್ಟರ್ ಆದ ಅಂತಂದ್ರ ಅವನ ದವಾಖಾನ್ಯಾಗ ನಿಂದು ಫೋಟೋ ಹಾಕ್ತಾನ, ಸಾಯುತಕ ನಿನ್ನ ನೆನೆಸ್ತಾನ. ಅಷ್ಟೇ ಅಲ್ಲ, ಅವನ ದವಾಖಾನ್ಯಾಗ ಅಥವಾ ಅವನ MBBS ಮುಗಿದು ಫೈನಲ್ ಆತು ಅಂತಂದ್ರೆ ಮೊಟ್ಟ ಮೊದಲು ನಿನ್ನ ಹತ್ತಿರಕ್ಕೆ ಬರ್ತಾನ, ನಿನ್ನ ಕಾಲಿಗೆ ಬೀಳ್ತಾನೆ. ಯಪ್ಪ ನೀ ಅವತ್ತು ರೊಕ್ಕ ಕೊಟ್ಟಂತ ಇವತ್ತು ನಾ ಡಾಕ್ಟರ್ ಆಗ್ಯಾನಂತ ತಿಳ್ಕೊಂಡ ಸಾಯುತಕ ನಿನ್ನ ನೆನೆಸ್ತಾನ. ಬರೀ 10,000 ರೂಪಾಯಿ 20,000 ರೂಪಾಯಿ ಕೊಟ್ಟಿದ್ದಕ್ಕೆ. ಆದ್ರೆ ನಿಮ್ಮ ಮಕ್ಕಳಿಗೆ 20 ಎಕರೆ ಹೊಲಾನ ಕೊಡ್ತೀರಿ, ನಿಮ್ಮ ಮಕ್ಕಳಿಗೆ ಮಣ್ಯಾನ ಬಂಗಾರ ಎಲ್ಲ ಕೊಡ್ತೀರಿ, ನಿಮ್ಮ ಮಕ್ಕಳಿಗೆ ಮಣಿ ಎಲ್ಲ ಕೊಟ್ಟು ಹೋಗ್ತೀರಿ. ಆದ್ರೆ ನಿಮ್ಮನ್ನ ನೆನೆಸ್ತಾನೇನ್ರಿಪ್ಪ ಅವ?
ಸತ್ತ ನಂತರ ಫೋಟೋ ಹಾಕಂಗಿಲ್ಲ ನಮ್ದವ. ಯಾಕಂದ್ರೆ ಜ್ಯೋತಿಷ್ಗಾರ ಹೇಳ್ತಾರಂತ್ರಿ, ಏನಂತಂದ್ರ ಸತ್ತವ್ರ ಫೋಟೋ ಎದುರುಗಡೆ ಹಾಕಬಾರ್ದಂತ. ಅರೆ ಮಣಿ ಅವಂದ, ನಾವು ತಿನ್ನೋ ಹಣ್ಣು ಅಪ್ಪಂದ, ನಮ್ಮ ಹೊಲ ಅವಂದ, ಎಲ್ಲ ಅವಂದತಿ. ಅವನ ಮನೆಯಾಗಿದ್ದ ಅವ ಸತ್ತ ನಂತರ ಅವನ ಫೋಟೋ ಎದುರುಗಡೆ ಹಾಕಬಾರ್ದಂತ ಜ್ಯೋತಿಷಿಗಳು ಹೇಳ್ತಾರಂತ. ಅವನ ಫೋಟೋ ಅಪ್ಪಂದು ಅವಂದು ಹಿರಿಯರ ಫೋಟೋ ಎದುರುಗಡೆ ಹಾಕಲಾರ್ದ ಏನು ಗಾಡಿ ಹಿಂದೆ ಹೋದ ದಡ್ಡ್ಯಾಗ ಹಾಕೋದನ ಅವ್ರ ಫೋಟೋ? ಎಲ್ಲಿ ಹಾಕೋದ್ರಿ ಇವ? ಜ್ಯೋತಿಷ್ಯ ಹೇಳೋರು ಹೇಳ್ತಿರ್ತಾರ, ಅವ್ರಿಗೂ ಏನು ಗೊತ್ತಿರಂಗಿಲ್ಲ. ಆ ರೀತಿಯೊಳಗೇನಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ ಎಷ್ಟು ಕೊಟ್ಟರು ಅದು ದಾನ ಅಲ್ಲ, ಅದು ಧರ್ಮ ಅಲ್ಲ, ಅದು ಪುಣ್ಯ ಅಲ್ಲ. ನಾವು ಯಾರಿಗೆ ಕೊಟ್ಟಿವಂದ್ರೆ ನಿರ್ಗತಿಗೆ ಇಂಥವ್ರಿಗೆ ಕೊಟ್ಟಿವಂತಂದ್ರೆ ಅದು ದಾನ ಆಗ್ತದ. ಅದರಿಂದ ನಮಗೆ ಪುಣ್ಯದಿಂದ ಸುಖ ಬರ್ತದ ತಾಯಂದಿರ. ಅದಕ್ಕೆ ನಮ್ಮ ಮಕ್ಕಳು, ಅವ್ರ ಮಕ್ಕಳು, ಇವ್ರ ಮಕ್ಕಳು ಅಂತ ಭೇದ ಮಾಡಬೇಡ್ರಿ. ಈ ಜಗತ್ತಿನ ಎಲ್ಲ ಮಕ್ಕಳು ಒಂದೇ ಥರ, ಎಲ್ಲರನ್ನೂ ಒಂದೇ ರೀತಿ ಪ್ರೀತಿಸಬೇಕು. ಎಲ್ಲರನ್ನೂ ಒಂದೇ ರೀತಿ ಪ್ರೀತಿಸುವವರಿಗೆ ಮಾತ್ರ ತಾಯಿ ಅಂತ ಕರೀತಾರೆ. ಬೀಳೂರು ಗುರುಬಸವ ಸ್ವಾಮಿಗಳು ಹಾದು ಹೊಂಟಿದ್ರಂತ. ಬೀಳೂರು ಗುರುಬಸವ ಸ್ವಾಮಿಗಳು ಹಾದು ಹೋಗುವಾಗ ಒಂದು ಪ್ರಸಂಗ ನೋಡಿದ್ರಂತ. ಏನಂತಂದ್ರ ಒಬ್ಬಕ್ಕೆ ಹೆಣ್ಮಗಳ ಮನ್ಯಾಗ ಶೇಂಗಾದುಂಡಿ ಮಾಡಿದ್ಲಂತ. ಶೇಂಗಾದುಂಡಿ ಮಾಡಿ ತನ್ನ ಮಕ್ಕಳಿಗೆ ಎಡ್ಡೆಡ್ ಮೂರು ಕೊಟ್ಟಿದ್ಲಂತ. ಮೂರು ಕೊಟ್ಟಿದ್ಲಂತ. ಯಾರು ಬೇರೂರು ಹುಡುಗರು, ಬೇರೆ ಓಣ್ಯಾನ ಹುಡುಗರು ಬಂದ ಅವ್ರಿಗೆ ನನಗೊಂದು ಉಂಡಿ ಅಂತ ಕೇಳಿದ ಕೂಡಲೇ ಕೊಡ್ಲಿಲ್ಲಂತಕ್ಕಿ, ಉಂಡಿ ಕೊಡ್ಲಿಲ್ಲಂತ. ಗುರುಬಸವ ಸ್ವಾಮಿಗಳು ಹಾದು ಹೋಗುವಾಗ ಅದನ್ನು ನೋಡಿದರು. ನೋಡಿ ಮಠಕ್ಕೆ ಹೋಗ್ಬಿಡ್ದ. ಏನಾಯ್ತು ಅಂತಂದ್ರೆ ಏನು ಉಂಡಿ ಕೊಟ್ಟಿದ್ದಳ, ತನ್ನ ಮಕ್ಕಳಿಗೆ ಉಂಡಿ ಕೊಟ್ಟಿದ್ದಳಲ್ಲ, ಇನ್ನೊಂದು ಮಕ್ಕಳಿಗೆ ಕೊಡ್ಲಿಲ್ಲಲ್ಲ. ತನ್ನ ಮಕ್ಕಳು ಪ್ರಾಣ ಹೋದವ್ರಿಗತ್ತೆ ಬಿದ್ದು ಮನ್ಯಾಗ ಉಳ್ಯಾಡಿ ಗಪ್ಪ ಆದ ಕೂಡಲೇ ಓಡಿ ಬೀಳೂರು ಗುರುಬಸವ ಸ್ವಾಮಿಗಳ ತೆಕ್ ಹೋಗಿ ಪಾದಕ್ಕೆ ಬಿದ್ದಪ್ಪ, ನನಗೆ ಹಿಂಗಾಗ್ಯದ, ಹ್ಯಾಂಗ ಮಾಡ್ಬೇಕಂತಂದಾಗ, ನೀನು ನಿನ್ನ ಮಕ್ಕಳಿಗೆ ಎಷ್ಟು ಮಹತ್ವ ಕೊಡ್ತಿಲ್ಲ. ನಿನ್ನ ಮಕ್ಕಳು ಹೆಂಗಲ್ಲ, ಮಂದಿ ಮಕ್ಕಳು, ಅನಾಥ ಮಕ್ಕಳು ಹಂಗ ತಾಯಿ. ಅದಕ್ಕೆ ಆ ಮಕ್ಕಳಿಗೆ ಒಂದು ಶೇಂಗಾದುಂಡಿ ಕೊಟ್ಟಿದ್ರೆ ನಿನಗೇನಾಗತ್ತಿತ್ತು? ಹೋಗ ಆ ಮಕ್ಕಳಿಗೆ ಶೇಂಗಾದುಂಡಿ ಕೊಡಂತಂದಾಗ ಓಡಿ ಬಂದು ತಾಟ ತಗೊಂಡು ಎಲ್ಲ ಮಕ್ಕಳಿಗೆ ಶೇಂಗಾದುಂಡಿ ಕೊಟ್ಟು ಮನೆಗೆ ಬರ್ಬಿಡ್ದ. ಎಡ್ಡು ಮಕ್ಕಳು ಮತ್ತೆ ಆಡಾಕತ್ತಿದ್ವು ಅಂತ ಮನ್ಯಾಗ. ಆ ರೀತಿಯೊಳಗ ನಾವೇನಪ್ಪ ಅಂತಂದ್ರೆ ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನು ನಾವು ಯಾವತ್ತೂ ಮಾಡಬೇಕಾಗ್ತದ ತಾಯಂದಿರ. ನೀವು ಪ್ರತಿನಿತ್ಯ ಅದನ್ನು ಮಾಡ್ತೀರಿ, ದಾನ ಧರ್ಮ ಯಾವತ್ತೂ ಮಾಡ್ತೀರಿ. ನಮ್ಮ ಮಗಳು ಹಿಂದಿನ ಪದ್ಧತಿ ಏನಿತ್ತಂತಂದ್ರೆ ಬರೇ ಗಂಡ ಮನ್ಯಾಗ ಸೀರೆ ತಂದು ಕೊಟ್ರೆ ಹಂಗೆ ಉಡ್ತಿದ್ದಿಲ್ಲ ನಮ್ಮ ಮಗಳು. ಹಿಂದೆಲ್ಲ ಆಯ್ಗಳು ಏನಂತಂದ್ರೆ 4 ಒಗಿ ಮಂದಿಗೆ ಕೊಡ್ಬೇಕು, ಅದನ್ನ ಓಡಾಕ ಕೊಡ್ತಿದ್ದಿರಲ್ರಿ. ಅದು ದಾನ. ಮತ್ತೇನದ ರೀ? ಮನ್ಯಾಗ ಆಕಳು ಇಳೀತು ಅಂತಂದ್ರೆ ಗಿಂಪದಾಲ ನೀವ ತಿಂತೀರೇನು? ಮೊದಲು ಹೋದ ಮಂದಿ ಕೊಡೋದು. ಎಮ್ಮೆ ಇಳೀತು ಅಂತಂದ್ರೆ ಗಿಂಪದಾಲ ಮೊದಲು ಹೋದ ಮಂದಿ ಕೊಡೋದು. ಮನ್ಯಾಗ ಯಾವತ್ತೂ ದಾನ ಧರ್ಮ ಪುಣ್ಯ ಪರೋಪಕಾರ ನಮ್ಮಲ್ಲಿ ಎಲ್ಲ ಕಲಿಸೇ ಬಿಟ್ಟಾರ. ಆದ್ರೆ ತಪ್ಪೇನಾಗೈತೆ ಅಂತಂದ್ರೆ ಆಕಳು ಇಳಿದ ಕೂಡಲೇ ಗಿಂಪದ ಹಾಲು ಕೊಡ್ತೀರ. ಆ ಗಿಂಪದ ಹಾಲು ತಿಂದು ಸ್ವಾಮಿಗೆ ಆರಾಮ ತಪ್ಪಲಿ. ಮತ್ತೇನು? ಯಾಕಂದ್ರೆ ಅದು ನಿತ್ತ ಹಾಲು ಇರ್ತದ್ರೆ ಮನಗಂಡ ಕೆಟ್ಟದ ಹಾಲ, ಅದನ್ನ ಓದ್ ಮಟ್ಟಕ್ಕೆ ಕೊಡೋದು ಸ್ವಾಮಿಗೆ. ಆ ನಂತರ ಹಿಂದಿಗಡೆ ಚಲೋ ಹಿಡ್ತತ್ಲ ಕೊಡ್ತೀರೇನು? ಅದು ಕೊಡಂಗಿಲ್ರಿ. ಅತಿನ್ ನಮಗ ಗೌಳ್ಯಾಗ ಅಷ್ಟ, ಅದು ನಮಗ ಗೌಳ್ಯಾಗ ಅಟ್ಟ. ಆ ನಂತರ ಮೊದಲನೇ ರೊಟ್ಟಿ ಓದ್ ಮಟ್ಟಕ್ಕೆ ಕೊಡೋದ್ರಿ. ಯಾಕಂದ್ರೆ ಅದು ಪಕ್ಕ ಬೆಂದಿರಂಗಿಲ್ಲ. ಅದು ತಿಂದವ್ ಸ್ವಾಮಿ ಹೊಟ್ಟಿನ ಉಬ್ಬು ಹೊಲ್ದಾಕತ್ತ. ನಮಗೇನೇನು ಆಗಂಗಿಲ್ಲ, ಬಿಡಂಗಿಲ್ಲ. ಮೊದಲನೇ ರೊಟ್ಟಿ ಪಕ್ಕ ತೆವಿ ಕಾದಿರಂಗಿಲ್ಲ, ಹಿಟ್ಟು ಚಂದ ಆಗಿರಂಗಿಲ್ಲ ಅಂತ ತಿಳ್ಕೊಂಡು ಅದನ್ನ ಓದ್ ಮಟ್ಟಕ್ಕೆ ಕೊಡೋದು. ಎಂಥದ್ರ ಯಾಕೆ ಕೊಡ್ರಿವಾ? ನೀವು ಅಂಥದ ಕೊಟ್ಟರು ಪರಮಾತ್ಮ ನಿಮಗೆ ಚಲೋ ಅಂದು ಕೊಡ್ತಾನಂತ. ಅದು ನೇಮದ. ಆ ರೀತಿಯೊಳಗೆ ನಮ್ಮಲ್ಲಿ ಮೊದಲಿನಿಂದಲೂ ಪದ್ಧತದ. ನಿಮ್ಗೆ ಗೊತ್ತಿರಬೇಕು, 40 ವಾರ್ಡದ ವೀರೇಶ್ವರ ಶರಣರು ಅಂತ ತಿಳ್ಕೊಂಡ ಹೆಂಡತಿಗೆ 2 ಸೀರೆ ತಂದು ಕೊಟ್ರಂದ್ರೆ, ಹೊಸಾವ್ 2 ಸೀರೆ ತಂದು ಕೊಟ್ರಂದ್ರೆ ಗಂಡನ ಪರ್ಮಿಷನ್ ಇಲ್ಲ ಉಡ್ತಿದ್ದಿಲ್ಲ ಅಂತಕಿ. 40 ವಾರ್ಡದ ವೀರೇಶ್ವರ ಶರಣರು ಹೆಂಡತಿ ಧರ್ಮಪತ್ನಿ, ಬಹಳ ದೊಡ್ಡ ಶರಣರು. ಅವ್ರ ಮನೆಯಾಗ ಯಾವತ್ತು ದಿನದ 24 ತಾಸು ದಾಸೋಹ. 40 ವಾರ್ಡದ ವೀರೇಶ್ವರ ಶರಣರು ಅವ್ರ ಮನ್ಯಾಗ ಅಷ್ಟು ದಾಸೋಹ. 2 ಸೀರೆ ತಂದು ಹೆಂಡತಿಗೆ ಕೊಟ್ರ ಆಕಿ ಯಪ್ಪ ಮತ್ತು ಗಂಡಗ ಅಪ್ಪನ ಅಂತಿದ್ದಳ್ತ್ರಿ ಆಕಿ. 40 ವಾರ್ಡದ ವೀರೇಶ್ವರ ಶರಣರ ಹೆಂಡತಿ ಗಂಡಗ ಅಪ್ಪಾರ ಅಂತ ಕರಿತಿದ್ಲಂತ. ಮತ್ತು ವೀರೇಶ್ವರ ಶರಣರು ಹೆಂಡತಿಗೆ ಅವ್ವಾರ ಅಂತಿದ್ರಂತ. ಅವ್ರದೊಂದು ಪದ್ಧತಿ ಅದು ಮೊದಲಿನಿಂದಲೂ. ಗಂಡ ಯಾಕಂದ್ರೆ ಅವ್ರಿಗೆ ಇಡೀ ಊರ ಮಂದಿನ ಅಪ್ಪಾರ ಅಜ್ಜಾರ ಅಪ್ಪಾರ ಅಂತಿದ್ರು. ಈಗ ನಾವು ಬಂದ ಕೂಡಲೇ ಅಪ್ಪಾರ ಬಂದ್ರ ಅಂತಿರಲ್ಲ, ಹಂಗ ಇಡೀ ಊರ ಮಂದಿನ ಅಪ್ಪಾರ ಅಂತಿದ್ರು. ಆಕಿನೂ ಅಪ್ಪಾರ ಅಂತಿದ್ಲಕ್ಕಿಗೆ, ಅವ ಅವ್ವಾರ ಅಂತಿದ್ದ.
ನೀವಂತಿರ್ಬೇಕು. ಇಂಥದ್ದು ಏನು ಹೇಳ್ತೀವಿ ಸ್ವಾಮಿ ನೀನು? ಗಂಡಗೆ ಯಾರ ಅಪ್ಪ ಆತಾರ, ಹೆಂಡತಿಗೆ ಯಾರ ಅವ್ವ ಆತಾರನಂತ ನೀವಂತಿರುವ ಅಂದಾರವ. ಅವ್ರು ಅಂತಿದ್ರು, ಬರದಾರ ಚರಿತ್ರೆದೊಳಗ ನಾವು ಅಂತಿದ್ರು ಅವರು. ನೀವು ಮತ್ತು ಅಂತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ. ಗಂಡಗ ಅಪ್ಪ ಅಂತ ನೀವ್ಯಾಕಂತ ನಾವ್ಯಾಕೆ ನೋಡು ಸ್ವಾಮಿ, ನಮಗೆ ನಾಟ್ ಹುಚ್ಚಿಡೋದೇನು? ಗಂಡಗ ಅಪ್ಪ ನೋಟ್ ನಾವು ಹುಚ್ಚರದೀವ, ನಾವು ಭಾಳ ಶಾನ್ಯಾರದೀವು, ನಾವ್ಯಾಕೆ ಅನ್ನಕ್ಕೆ ಹೋಗೋಣಂತ ನೀವು ಅಂತೀರಿ. ಕರೆ ನಾ ಒಂದು ಮಾತು ಹೇಳ್ತಂತ ತಾಯಿ ಅಂದಿರ ಏನಂತಂದ್ರೆ, ನೀವು ಎಷ್ಟು ಮಂದಿ ಕೂತಿರಲ್ಲ, ನೀವು ನಿಮ್ಮ ಗಂಡಗ ಅಪ್ಪ ಅಂತೀರೇ ಅಂದರ್. ಮತ್ತೀಗ ಅವ್ವ ನಾವ್ಯಾಗ ಅಂದೀವ ಸ್ವಾಮಿಯಪ್ಪ? ನಾವೇ ಹೋಗಂತದೀವಿ, ನಾವು ಅಂದಿಲ್ಲ. ನಾವು ಅಣ್ಣಂಗೂ ಇಲ್ಲ, ಗಂಡಗ ಅಪ್ಪ ಅಂತ ನಾವು ಎಂದೂ ಅಣ್ಣಂಗಿಲ್ಲ ಅಂತ ನೀವು ಅಂತೀರಿಲ್ಲವ. ನೀವು ಯಾವಾಗ ಅಂದಿರಿ ಅನ್ನೋದು ನಾನು ನಿಮಗೆ ಪ್ರೂವ್ ಮಾಡಿ ಕೊಡ್ತೇನೆ ಬೇಕಾರ. ಏನಪ್ಪ ನಮ್ಮ ಮನೆಗೆ ಬಂದಿದ್ದೇನೆ, ನೀ ನಮ್ಮ ಮನೆ ಮುಂದೆ ನಾವು ಅನ್ನುವಾಗ ನಿನಗೆ ಹೆಂಗೆ ಗೊತ್ತು? ನಿನಗೆ ಹೆಂಗೆ ಗೊತ್ತಂತ ನೀವು ಅಂತಿರ್ಬೇಕು. ಯವ್ವ ನಿಮ್ಮ ಗಂಡ ಮನ್ಯಾಗದಾನ, ನೀವು ಮನ್ಯಾಗದೀರಿ, ಏನ ತರ್ಬೇಕಂತ ಯಾರ ಮನಿಗಾರ ನೀವು ಹೊರಗೆ ಹೋಗ್ತೀರಿ. ಹೊರಗೆ ಹೋಗಿ ಆ ಹೆಣ್ಮಗಳಿಗೆ ಭೇಟಿಯಾಗಿ ವಾಪಸ್ ಬರಗುಡ್ದ ನಿಮ್ಮ ಗಂಡ ನಿಮ್ಮ ಮನ್ಯಾಗ ಇರಂಗಿಲ್ಲ, ಯಾವುದೋ ಕೆಲಸಕ್ಕೆ ಹೊರಗೆ ಹೋಗ್ಕಾನ. ಹೊರಗೆ ಹೋದ ಕೂಡಲೇ ನಿಮ್ಮ ಮನ್ಯಾಗ ನಿಮ್ದೊಂದು ಸಣ್ಣ ಕೂಸು ಇರ್ತದ, ಮಗ ಇರ್ತದ. ಆಗ ಒಂದಿಟ್ಟು ಅದಕ್ಕೆ ಮಾತಾಡಕ್ಕೆ ಬರ್ತಿರ್ತದ. ಆ ಮಗನ ಕೇಳ್ತೀರಿ, ಏನು ಕೇಳ್ತೀರಿ? ನನ್ನ ಗಂಡ ಎಲ್ಲಿ ಹೋಗಿ ಅನ್ನೋದು ಕೇಳ್ತೀರೇನು? ಕೂಸಿಗೆ ಆ ಹುಡುಗಿಗೆ ಏನು ಕೊಡ್ತೀರಂದ್ರೆ, ಅಪ್ಪು ಅಪ್ಪ ಎಲ್ಲದಪ್ಪ ಅಂತೀರಿ. ನಿಮ್ಮ ಮಗನ ಕೇಳ್ತೀರಿ, ನೀವು ಏನು ಕೇಳ್ತೀರಿ? ಅಪ್ಪ ಎಲ್ಲೋದು, ಅಪ್ಪ ಎಲ್ಲೋದು ಅಂತೀರಿಲ್ಲ. ಯಾರಪ್ಪ್ರಿ? ಯಾರಪ್ಪರ ಯಾಕೆ ಆಗೋಲ್ಲಕತ್ತ? ಒಟ್ಟು ನಿಮ್ಮ ಬಾಯಿಲೆ ನಿನ್ನ ಗಂಡಗ ಅಪ್ಪ ಅಂತ ಬತ್ತಲ್ಲ, ಅಪ್ಪ ಎಲ್ಲೋಗೇನಪ್ಪ ಅಂತ ಕೇಳ್ತೀರಿ. ನೋಡ್ರಿ, ನಮ್ಮ ದೇಶದೊಳಗ ಹೆಂಡತಿ ಅನ್ನೋ ಶಬ್ದಕ್ಕೆ ಅಷ್ಟು ಗೌರವ ಕಡಿಮೆ, ತಾಯಿ ಅನ್ನೋ ಶಬ್ದಕ್ಕೆ ಭಾಳ ದೊಡ್ಡ ಗೌರವ, ತಂದೆ ಅನ್ನೋ ಶಬ್ದಕ್ಕೆ ಭಾಳ ದೊಡ್ಡ ಗೌರವ ನಮ್ಮ ದೇಶದೊಳಗೆ. ಅವರು ಹಂಗ ನೋಡ್ರಿ, ಅವರು ಹೊರಗಿಂದ ಬಂದ್ರಂದ್ರೆ ನೀ ಇದ್ದಿದ್ದಿಲ್ಲ ಅಂದ್ರೆ ಹುಡುಗನ್ ಕೇಳ್ತಾರ ಅವ್ರು, ಏಯ್ ಅವ ಎಲ್ಲೋದ್ಲು, ಅವ್ವ ಎಲ್ಲಿಗಳ ಅಂತ ಕೇಳ್ತಾರಲ್ಲ. ಆ ರೀತಿಯೊಳಗ ನಾಲತ್ವಾಡದ ವೀರೇಶ್ವರ ಶರಣರು ತಾಯಿಗೆ ಅವ್ವ ಅಂತಿದ್ರು. ನಿಮ್ಗೆ ಗೊತ್ತಿರ್ಬೇಕು, ರಾಮಕೃಷ್ಣ ಪರಮಹಂಸರು ತಾಯಿ ರೂಪದೊಳಗೆ ಕಂಡ್ರು ಅವ್ರ ಹೆಂಡತಿಯನ್ನ, ಶಾರದಾ ಮಾತೆಯನ್ನ ತಾಯಿ ರೂಪದೊಳಗೆ ಕಂಡ್ರು. ಅವರು ಪಾದ ಪೂಜೆ ಮಾಡಿದರು. ಯಾರ್ದು? ಹೆಂಡತಿದು. ಅಂತ ದೊಡ್ಡ ಪ್ರಸಂಗ. ಅವರು 2 ಸೀರೆ ತಂದು ಕೊಟ್ಟ ಕೂಡಲೇ ಬಂದು ಸೀರೆ ತಗೊಂಡು ನಾಲತ್ವಾಡದ ವೀರೇಶ್ವರ ಶರಣರ ತೆಕ್ಕ ನಿಂತು, ಇವು ಸೀರೆ ಉಟ್ಕೋಲೇನ್ರಿ ಅಪ್ಪ ಅಂತ ಕೇಳಿದಾಗ ವೀರೇಶ್ವರ ಶರಣರು ಅಂದ್ರತ್ತ, ಯವ್ವ ಆ ಸೀರೆ ಮಹಾತ್ಮರ ಸೇವಾ ಮಾಡ್ಬೇಕ್ರಿ ಯವ್ವ, ಹಂಗ ಉಡಬಾರ್ದು. ಆ ಸೀರೆ ದಾಸೋಹ ಮಾಡ್ಬೇಕು, ಆ ಸೀರೆ ಮಹಾತ್ಮರ ಸೇವಾ ಮಾಡಬೇಕು. ಅಂದ್ರ ಏನಂತಂದ್ರ ಆ ಹೊಸ ಸೀರೆ ದಿವಸ 100 ಮಂದಿ ಜಂಗಮರವ್ರ ಮನೆಗೆ ಊಟಕ್ಕೆ ಬರ್ತಿದ್ರು, ಅವ್ರನ್ನ ಹಾಸ್ಬೇಕು ಸೀರೆ ಅವ್ರ ಕಾಲಾಗ. ದಿವಸ ಮಡಿ ಮಾಡೋದು, ಆ ಸೀರೆ ತಂದು ಹಾಸುವುದು ಮಡಿ ಮಾಡಿ. ಹಿಂಗ ಎಷ್ಟೋ ದಿನಗಳ ಪರ್ಯಂತರವಾಗಿ ಹೊಸ ಸೀರೆ ಹಾಸಿ 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 ಇನ್ನೇನು 1-2-3 ತಿಂಗಳು ಉಟ್ರ ಅವು ಸೀರೆ ಹರಿಬೇಕು, ಹಂಗಾಗಿರ್ಬೇಕು ಪಿಂಚಕಾಳಿಗತೆ. ಆಗ 2 ಸೀರೆ ತಗೊಂಡು ವೀರೇಶ್ವರ ಶರಣರು ಹೆಂಡತಿ ಕೊಡ್ತಿದ್ರಂತ. ನೋಡುವ, ಇವು ಉಡಾಕ ಭಾಳ ಯೋಗ್ಯ ಆಗ್ಯಾವ ನೋಡ್ರಿ. ಈಗ ಭಾಳ ಸೇವಾ ಮಾಡ್ಯಾವ ನೋಡ್ರಿ ಮಹಾತ್ಮರ ಸೇವಾ. ಮಹಾತ್ಮರು ಇದ್ರ ಮ್ಯಾಗ ಪಾದ ಇಟ್ಟು ಅಡ್ಡಾಡಿ ಹೋಗ್ಯಾರ. ಈಗ ಇವತ್ತರನ್ನ ಉಟ್ರ ಅಡ್ಡಿ ಇಲ್ಲಂತ ಆಗ ಸೀರೆ ಕೊಡ್ತಿದ್ರಂತ. ಅಂಥವು ಹರಕ ಸೀರೆ ಉಡ್ತಿದ್ಲಂತ್ರಿ. ಯಾರು? ಆ ತಾಯಿ. ಹಂಗ ಹಿಂದಿನ ಮಂದಿ ಏನಪ್ಪ ಅಂತಂದ್ರೆ, ನಮ್ಮ ತಾಯಂದಿರು 2 ಹೊಸ ಸೀರೆ ತಂದ್ರೆ ಮಂದಿಗೆ ಕೊಟ್ಟು ಅವತರನ್ನ ಉಡ್ತಿದ್ರು. ಅಕಸ್ಮಾತ್ ಓಣ್ಯಾಗ ಯಾರು ಕೂಡ ಆಕೆ ಬರೋಬರಿ ಇದ್ದಿದ್ದಿಲ್ಲ ಅಂದ್ರೆ, ಯಾಕಂದ್ರೆ ಹೊಂದಾಣಿಕೆ ಇರ್ತಿದ್ದಿಲ್ಲ ನೋಡ್ರಿ, ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇರಂಗಿಲ್ಲ, ಯಾರಿಗೂ ಕೊಡಕ್ಕೆ ಆಗಲಿಲ್ಲ ಅಂದ್ರೆ ನಮ್ಮ ಮೌಗಳು ಏನು ಮಾಡ್ತಿದ್ರು ಅಂದ್ರೆ ಸಣ್ಣ ಹುಡುಗರಿಗೆ ಉಡಿಸ್ತಿದ್ರು ಅವತರನ್ನ ಸೀರೆ. ಸಣ್ಣ ಹುಡುಗರಿಗೆ 4 ಹೋಗಿ ಉಡಿಸೆ ಆ ನಂತರ ಇವ್ರು ಉಡ್ತಿದ್ರು. ಅದು ಆಗಲಿಲ್ಲ ಅಂದ್ರೆ ಆಕಳ ದುಬ್ಬದ ಮ್ಯಾಗಾರ ಹಾಕಿ ಉಡಿದು ಪದ್ಧತಿ ಐತಿ ನಮ್ಗೆ. ಇವತ್ತಾದರೂ ನಾವು ಹೊಸ ಸೀರೆ ತಂದದ್ದು ಫಸ್ಟಿಗೆ ನೀರ ಹಾಕಿ ನಾವು ಉಟ್ಕೋಬಾರ್ದಂತ, ಆಕಳ ದುಬ್ಬದ ಮ್ಯಾಗಾರ ಹಾಕಿ ನಾವು ಉಟ್ಕೋಬೇಕಂತ. ಈಗಿನ ನಮ್ಮ ಮಂದಿ ನೋಡ್ಬೇಕ್ರಿ, ಅಲ್ಲೇ 1000 ತಂದಿನ ಹಾದಾಗ ಬರಾಬರ ಅವತರನ್ನ ಡೆಬ್ಬ್ಯಾಗಿನ ತೆಗೆದು ಮಣ್ಣಿಗೆ ಬಂದ ಕೂಡಲೇ ಕಡಿಗೆ ಪೂರ ಉಡ್ಲಿಲ್ಲ ಅಂದ್ರೆ ಶರ್ಗ ಅಟ್ಟಾರ ಹೊಚ್ಕೊಂಡು ನೋಡವ್ರು ನಮ್ಮ ಮಗಳು ಹೆಂಗೆ ಆಕತ್ತೇಳಿ. ಅಲ್ಲೇ ಕನ್ನಡಿ ಮುಂದೆ ನಿಂತು ಸುಮ್ಮ ಹಿಂಗೆ ಶರ್ಗಾಟ ಉಳ್ದದ್ದೆಲ್ಲ ಮುದ್ದೆ ಮಾಡಿ ಹಿಂಗೆ ಹಿಡ್ಕೊಂಡು ಶರ್ಗ ಹಾಕೊಂಡು ಅತ್ತಾಗೊಮ್ಮೆ ಹೊಳ್ಳಿ ಇತ್ತಾಗೊಮ್ಮೆ ಹೊಳ್ಳಿ ಎಷ್ಟು ಹೊಳ್ಳಿದ್ರು ಅದ ಸೀರೆ ನೀನ. ಸೀರೆನೂ ಬದಲಾಗಂಗಿಲ್ಲ, ನೀನು ಬದಲಾಗಂಗಿಲ್ಲ. ಯಾವ ಹೆಂಗದ ನೋಡ್ರಿ. ಆದ್ರೆ ಪದ್ಧತಿ ಏನದ ಅಂತಂದ್ರೆ, ನಮ್ಮ ತಾಯಂದಿರು ಈ ಹಿಂದಿನ ಎಲ್ಲ ಪದ್ಧತಿಗಳನ್ನು ರೂಢಿಸಿಕೊಂಡು ಹೋಗಬೇಕು. ದಾನ ಧರ್ಮ ಪುಣ್ಯ ಪರೋಪಕಾರಗಳು ಯಾವತ್ತೂ ತಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿರ್ಬೇಕಂತ ತಿಳ್ಕೊಂಡು 2 ಮಾತಿಗೆ ವಿರಾಮ ಮಾಡೋಣ ಅಂತ.